ನಿನ್ನ ಹೆಸರಿನ ಹಿಂದೆ ನಿನ್ನ ಜಾತಿನ ಅಂಟಿಸ್ಕೊಂತೀಯ ಅಥವಾ ನಿನ್ನ ಐಡೆಂಟಿಟಿಯಾಗಿ ನಿನ್ನ ಜಾತಿನ ಹೇಳ್ತೀಯಾ ಅಂತಂದ್ರೆ, ಜಾತಿಯೋ ಧರ್ಮವನ್ನು ಹೇಳ್ತೀಯಾ ಅಂತಂದ್ರೆ, ನಿನಗೆ ಒಬ್ಬ ಒಳ್ಳೆ ಟೀಚರ್ ಸಿಕ್ಕಿಲ್ಲ ಅಥವಾ ಒಳ್ಳೆ ಬರಹಗಾರ ಸಿಕ್ಕಿಲ್ಲ ಅಂತ ಅನ್ನೋದು ನಂಗೆ ನಗ್ತಾ ಹೇಳ್ತಾ ಇರೋದು ಹಿಂಗೆ ಅಂದ್ರೆ ಆ ನೋವನ್ನ ಮರೆಮಾಚೋದಕ್ಕಷ್ಟೇ. ಸಲೀಸಾಗಿ ನಿಮ್ಮನ್ನ ಅವರನ್ನ ಮರೆತು ಅವರನ್ನ ಸಪ್ರೇಟ್ ಮಾಡಿ ಅವ್ರನ್ನ ಮರೆಯೋದಿಲ್ಲ, ನಮ್ಮನ್ನ ನಾವೇ ಮರೆತು ಅದ್ರೊಳಗಡೆ ಹೋಗುವಷ್ಟು ತೇಜಸ್ವಿ ಫ್ಯಾನ್ ನಾನು. ಪಂಪ ಸಿನಿಮಾ ನೋಡಿದಂಥವ್ರೆ, ಮಹಾಕವಿ ನೋಡಿದಂಥವ್ರೆ ಏಳುಮಲೆ ನೋಡ್ತಾರೆ. ಏಳುಮಲೆ ನೋಡಿ ಬಂದು ಆಚೆ ಬಂದು ಏಯ್ ಇಂಥ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲಲ್ಲ ಗುರು ಅನ್ನೋಂತಹ ಒಂದು ಬೇಸರ ವ್ಯಕ್ತಪಡಿಸ್ತಾರೆ. ಇನ್ ಟರ್ಮ್ಸ್ ಆಫ್ ದೇರ್ ಸಿಚುವೇಶನ್ ಸರ್. ಇದನ್ನು ಹೇಗೆ ಕನೆಕ್ಟ್ ಮಾಡ್ತೀರಿ ಸರ್? ಅಂದರೆ ನೋಡ್ಬೇಕಂತ ಆಸೆ ಇರುತ್ತೆ ಅವರಿಗೆ, ನೋಡೋಕ್ಕಾಗಿರಲ್ಲ, ಥಿಯೇಟ್ರಿಂದ ತೆಗೆದಿರ್ತಾರೆ. ಬಟ್ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಆಮೇಲೆ ನೋಡಿದ್ಮೇಲೆ ಅನಿಸ್ತಾ ಇರುತ್ತೆ ಈ ಥರದ ಏಳುಮಲೆ ನೋಡಿದ್ಮೇಲೆ. ಇದು ಏನು ಸರ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಅದೇ ಇವತ್ತು ಎಲ್ಲ ಕಲಾ ಪ್ರಕಾರಗಳು ಬೇರೆ ಬೇರೆ ಅಂದರೆ ದಿವಸ ಬದಲಾವಣೆ ಆಗ್ತಾಯಿದೆ, ಜೀವನನೇ ಬದಲಾವಣೆ ಆಗ್ತಾಯಿದೆ, ಜೀವನದ ವೇಗ ಬದಲಾವಣೆ ಆಗ್ತಾಯಿದೆ, ಎಲ್ಲರ ಪರಿಸ್ಥಿತಿಗಳು, ಸಾಮಾಜಿಕ ಪರಿಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾಯಿದೆ. ಈ ಥರದ ಸಿಚುವೇಷನಲ್ಲಿ ನಾವು ಎಲ್ಲನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಸಮಾಜವಾಗಿ ನಾವು ಕಲಾಭಿರುಚಿ ಉಳಿಸ್ಕೋಬೇಕು, ಕಲೆಯನ್ನು ಪೋಷಿಸುವಂಥ ಉಳಿಸ್ಕೊಳ್ಳುವಂಥ ಮನಸ್ಥಿತಿ ಬೆಳೆಸ್ಕೋಬೇಕು ಅಂತೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಸ್ಟಿಲ್ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಪ್ರಾಕ್ಟಿಕಾಲಿಟಿ ಇದೆಲ್ಲದನ್ನು ಅವಲಂಬಿಸಿರುತ್ತೆ. ಸೊ ಇಷ್ಟೊಂದು ವೇಗವಾದ ಬದುಕಲ್ಲಿ ನನಗೆ ಎಷ್ಟು ಟೈಮ್ ಇದೆ ಸೊ ನಿಂತು ನೋಡೋದಕ್ಕೆ? ಈಗ ಅಷ್ಟೊಂದು ಬೇಗ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಆ್ಯಸ್ ಎನ್ ಎಕಾನಮಿ ನಾವು ಹಂಗೆ ಹಾಕೋಬಿಟ್ಟಿದ್ವಿ, ಒಂದು ಕನ್ಸ್ಯೂಮರಿಸ್ಟಿಕ್ ಎಕಾನಮಿಯಾಗಿ ನಮ್ಮನ್ನು ರೂಪಿಸ್ಬಿಟ್ಟಿದ್ದಾರೆ. ಸೊ ನಮಗೆ ನಿಂತು ಯೋಚಿಸೋಕ್ಕೆ ಟೈಮ್ ಇಲ್ಲ, ನಾವು ಸಿನಿಮಾದವ್ರಿಗೆ ಟೈಮ್ ಇಲ್ಲ. ನಾವು ಈಗ ಒಂದು ಕಲಾ ಸೃಷ್ಟಿಯಲ್ಲಿರುವಂಥವ್ರು, ಈ ಥರದೊಂದು ಜಗತ್ತಿನಲ್ಲಿರುವವರು ನಾವೇ 12 ಗಂಟೆ ಕೆಲಸ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಪ್ರೊಡಕ್ಷನ್ ಬಡ್ಜೆಟ್ ಕಂಟ್ರೋಲ್ ಮಾಡಬೇಕು ನಾವು. ಒಂದು ಲೊಕೇಶನ್ಗೆ ತೊಗೊಂಡ್ರೆ ಲೊಕೇಶನ್ಗೆ ಬಾಡಿಗೆ ಇರುತ್ತೆ, ಅದು ಒಂದು ದಿವಸಕ್ಕಷ್ಟೇ ಇರುತ್ತೆ, ರಾತ್ರಿನೂ ಮಾಡಿದ್ರೆ ಎಕ್ಸ್ಟ್ರಾ ಬಾಡಿಗೆ ಆಗೋಲ್ಲ. ಆದರೆ ನೀವು ನಿಂತು ಏನೂ ನೋಡೋದಕ್ಕೆ ಪುರ್ಸೊತ್ತೇ ಇಲ್ಲ, ನಿಮ್ಮ ಮನೆಗೆ ಹೋಗೋಕ್ಕೆ ಪುರ್ಸೊತ್ತೇ ಇಲ್ಲ, ಮನೆಯಲ್ಲಿ ನಿಂತು ಸುತ್ತಮುತ್ತ ನೋಡೋದಕ್ಕೆ ನಿಮ್ಮ ಮಕ್ಕಳು ನೋಡೋದಕ್ಕೆ ಪುರ್ಸೊತ್ತಿಲ್ಲ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ನಾವೇ ಕಲಾವಿದರೇ ಬದುಕ್ತಿರ್ಬೇಕಾದ್ರೆ ನಾವು ಇನ್ನೊಂದು ಬೇರೆ ಥರದ ಜೀವನದಲ್ಲಿ ಸಿಕ್ಕಾಕೊಂಡಿರೋ ಒಬ್ಬ ಜನಸಾಮಾನ್ಯನ ಹೇಗೆ ನಾವು ಎಲ್ಲ ನಮ್ಮ ಸಿನಿಮಾ ನೋಡಬೇಕಾಗಿತ್ತು, ನೀನು ಇಷ್ಟೊಂದು ಪ್ರಯತ್ನ ಪಟ್ಟಿದ್ದೀವಿ ನಾವು ಅಂತ ಹೇಳಲಿಕ್ಕೆ ಸಾಧ್ಯ? ಬಟ್ ಎಲ್ಲೋ ಒಂದು ಕಡೆ ನೋಡ್ತಾರೆ, ಎಲ್ಲೋ ಒಂದು ಕಡೆ ತಲುಪುತ್ತೆ. ಯಾಕಂದರೆ ಬೇಕಾದಷ್ಟು ದಾರಿಗಳಿದೆ ಅದಕ್ಕೆ. ಇವಾಗ ಸಿನಿಮಾ ಒಂದು ಲೆವೆಲ್ಗೆ ಒಳ್ಳೆ ಒಪಿನಿಯನ್ ಬಂತು ಅಂತಂದರೆ OTTನವರು ತೊಗೊಳ್ತಾರೆ. ಅಟ್ಲೀಸ್ಟ್ ಅದು ದುಡ್ಡು ಕೊಡದೆ ಹೋದ್ರೂ ಶೇರ್ ಇದರಲ್ಲೂ ಏನದು ಪೇಪರ್ ವ್ಯೂ ಅಂತ ಏನೋ ಇದೆಯಲ್ಲ ಅದೆಲ್ಲರೂ ತೊಗೊಳ್ತಾರೆ. ಹೆಂಗೋ ಒಂದು ಕಡೆ ಹೋಗಿ ತಲುಪುತ್ತೆ. ಕೆಲವು ಸಿನಿಮಾಗಳು ಅಲ್ಲೂ ಸಿಗದೆ ಹೋಗ್ಬೋದು. ಅಂಥವನೇ ಅಂತ ಒಬ್ಬ ಅಟ್ಲೀಸ್ಟ್ ಜನಗಳಿಗೆ ತಲುಪಿಸಲೇಬೇಕು ಅನ್ನುವಂಥ ಒಬ್ಬ ಫಿಲ್ಮ್ ಮೇಕರ್ ಅದನ್ನ ಯೂಟ್ಯೂಬ್ಗಾರು ಹಾಕ್ತಾರೆ. ಸೊ ಇವತ್ತು ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಯೂಟ್ಯೂಬ್ನಲ್ಲಿವೆ, ಎಷ್ಟೋ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಇವೆ, ತುಂಬ ಅದ್ಭುತವಾದ ಸಿನಿಮಾಗಳೆಲ್ಲ ಯೂಟ್ಯೂಬ್ನಲ್ಲಿ ಸಿಗ್ತವೆ. ಸೊ ಪಾಪ ಆವಾಗ ಅವ್ರಿಗೇನು ಮಾರ್ಕೆಟ್ ಸಿಕ್ಕಲೇ ಇಲ್ಲ, ಅವ್ರಿಗೆ ಅದ್ರ ಪ್ರತಿಫಲ ಸಿಕ್ಕಲೇ ಇಲ್ಲ. ಈಗ ಗುರುದತ್ ಅಂತವರೆಲ್ಲ ದುರಂತ ನಾಯಕರಾಗಿ ಉಳ್ಕೊಂಬಿಟ್ರು ಪಾಪ, ಅವ್ರ ಜೀವನವೂ ದುರಂತ ಆಗೋಯ್ತು. ಸೊ ನಾನು ನಂಗೆ ನಗ್ತಾ ಹೇಳ್ತಾ ಇರೋದು ಹಿಂಗೆ ಅಂದರೆ ಆ ನೋವನ್ನು ಮರೆಮಾಚೋದಕ್ಕಷ್ಟೇ. ನನಗದೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ. ನೋವಿನ ಸಂಗತಿ ನಕ್ಕೊಂಡು ಹೇಳ್ತೀನಿ. ಸೊ ಆ ಥರದ ದುರಂತವನ್ನೆಲ್ಲ ನೋಡಿದ್ದೀವಲ್ಲ ನಾವು, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟೋ ಆಸೆ ಅಂತ ಅನಿಸುತ್ತೆ. ಒಂದು ಲೆವೆಲ್ಗೆ ನಮಗೆ ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇವೆ. ಈಗ ನನಗೆ ಇಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ನೋಡಲಿಲ್ಲ ಅಂದರೆ ಇನ್ನೊಂದು ಕಡೆ ತೊಗೊಂಡು ಹೋಗೋದಕ್ಕೆ ನಾವೇ ಒಂದು ಸಿನಿಮಾ ಮಾಡಿದ್ವಿ, 3 ವರ್ಷದಿಂದ ಕಾಯ್ತಾ 4 ವರ್ಷ ಆಯಿತು, ಇನ್ನೂ ಮಾರೋಕ್ಕಾಗ್ತಾಯಿಲ್ಲ ಅದನ್ನ. ಗೊತ್ತಿಲ್ಲ ಅದು ಈಚೆಗೆ ಬರಲೇ ಇಲ್ಲ ಅಂತಂದು ಆಗ್ಬಿಡ್ಬೋದು. ಸೊ ಹಂಗಾಗಲಿಲ್ಲ ಅಂದರೆ ಎಲ್ಲ ಯೂಟ್ಯೂಬಲ್ಲೆಲ್ಲ ಹಾಕಬೇಕಾಗತ್ತೆ ನಾವು ಅನಿಸುತ್ತೆ. ಬಟ್ ಉದ್ದೇಶ ಏನಂದರೆ ಜನಗಳ ಜೊತೆ ಒಂದು ಸಂವಹನ ತಾನೆ, ಒಂದು ಸಂಭಾಷಣೆ ಏರ್ಪಡಬೇಕು ಅನ್ನೋದೇ ತಾನೆ. ಸೊ ಅದೇ ಉದ್ದೇಶ ಆಗಿದ್ದಾಗ ಓಕೆ, ಲಾಸ್ ಆದರೂ ಪರವಾಗಿಲ್ಲ ಅಂತ ಸುಮಾರು ಸಿನಿಮಾ ಮೇಕರ್ಗಳು ಅದನ್ನ ಮಾಡ್ತಾರೆ. ಸೊ ಅವನ ಮುಖ್ಯವಾಗಿ ಒಬ್ಬ ಫಿಲ್ಮ್ ಮೇಕರ್ ಬರೋದೇ ಒಂದು ಇಂಟ್ರ್ಯಾಕ್ಷನ್ಗೋಸ್ಕರ ಅಲ್ವಾ? ಅವನ ಅನಿಸಿಕೆಗಳು, ಅವನ ಭಾವನೆಗಳು, ಅವನ ಐಡಿಯಾಲಜಿಗಳು, ಮೌಲ್ಯಗಳು ಇದನ್ನೆಲ್ಲನೂ ಜನಗಳ ಜೊತೆ ಹಂಚ್ಕೊಳ್ಳೋದಕ್ಕೆ, ಜನಗಳ ಜೊತೆ ಒಂದು ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡೋದು ತಾನೆ. ಸರ್ ನಂದು ಇದೊಂದು ಪರ್ಸ್ನಲ್ ಪ್ರಶ್ನೆ ಸರ್, ನೀವು ಸಿಕ್ಕಾದ ಕೇಳಬೇಕಾಗಿತ್ತು ಸರ್. KP ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಅನ್ನುವಂಥ ಕಾದಂಬರಿ ಸಿನಿಮಾ ಆಗ್ತಾಯಿದೆ ಸರ್. ನನಗೇನೆಂದರೆ ಜುಗಾರಿ ಕ್ರಾಸ್ ಅನ್ನುವಂಥ ಕಾದಂಬರಿ ಓದೋದಕ್ಕೂ KP ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಓದೋದಕ್ಕೂ ಆ 2 ಲೇಯರ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಗಿರುತ್ತೆ ಸರ್? ಅಂದರೆ ಅವ್ರು ಬರೆದಂಥ ಪುಸ್ತಕ ಓದೋದಕ್ಕೂ ಅಥವಾ ಆ ವ್ಯಕ್ತಿನ ಓದಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ? ಗೊತ್ತಿಲ್ಲ, ತೇಜಸ್ವಿಯಲ್ಲಿ ಆ ವ್ಯಕ್ತಿಗೂ ಅವರ ಬರಹಗಳಿಗೂ ವ್ಯತ್ಯಾಸ ನಮಗೆಲ್ಲೋ ಮಸ್ಕಾಗೋಗ್ಬಿಟ್ಟಿದೆ ಅನಿಸುತ್ತೆ. ಯಾಕಂದರೆ ತೇಜಸ್ವಿನ ಅಷ್ಟೊಂದು ಇಷ್ಟಪಟ್ಬಿಟ್ಟು ಬೇರೆ ಓದ್ತಾರೆ, ಅದು ಸಮಸ್ಯೆ. ತೀರ ಭಾವನಾತ್ಮಕವಾದ ಒಂದು ಸಂಬಂಧ ಬೇರೆ ಬಂದುಬಿಟ್ಟಿದೆಯಲ್ಲ ಅಲ್ಲಿ. ಸೊ ಅವೆಲ್ಲ ಸಮಸ್ಯೆ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಆ್ಯಸ್ ಎ ರೈಟರ್ ಅವರು ಅದನ್ನು ಅವ್ರು ಅಚೀವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವರ ಬರಹಗಳನ್ನ ಓದ್ತಾ ಇದ್ದಾಗ ನೀವು ತೇಜಸ್ವಿ ಅವ್ರನ್ನ ಮರಿತೀರಾ, ಮರೆತು ಅವರ ಬರಹದೊಳಗೆ, ಅವ್ರ ಜಗತ್ತಿನೊಳಗೆ, ಅವ್ರು ಕ್ರಿಯೇಟ್ ಮಾಡೋ ಜಗತ್ತಿನೊಳಗೆ ಹೊರಬಿಡ್ತೀರಾ. ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರ ಜಗತ್ತು ಅಂತಂದರೆ, ಅವ್ರು ಕ್ರಿಯೇಟ್ ಮಾಡೋ ಜಗತ್ತುಗಳು ಸಲೀಸಾಗಿ ನಿಮ್ಮನ್ನು ಅವರನ್ನು ಮರೆತು ಅವರನ್ನು ಸಪ್ರೇಟ್ ಮಾಡಿ ಅವ್ರನ್ನ ಮರೆಯೋದಿಲ್ಲ, ನಮ್ಮನ್ನು ನಾವೇ ಮರೆತು ಅದರೊಳಗಡೆ ಹೋಗುವಷ್ಟು ತಲೆನೋವಾಗುವಷ್ಟು ಇಮರ್ಸಿವ್ ಆಗಿರ್ತವೆ ಅಂತ ನನಗನ್ಸುತ್ತೆ. ದಟ್ಸ್ ವಾಟ್ ಐ ಹ್ಯಾವ್ ಫೆಲ್ಟ್. ತೇಜಸ್ವಿ ಫ್ಯಾನ್ ನಾನು. ಸೊ ತೇಜಸ್ವಿ ಫ್ಯಾನ್ ಆಗಿ ಇದು ನನ್ನ ಅನುಭವಕ್ಕೆ ಬಂದಿದೆ. ಅವ್ರು ಒಂದೊಂದು ಪುಟ್ಟ ಕಥೆಯೂ ಕೂಡ
ಅವರು ಅವರು ಸೃಷ್ಟಿಸುವ ಜಗತ್ತು ನಿಮ್ಮನ್ನು ಅಷ್ಟು ಇಮರ್ಸಿವ್ ಆಗಿ ಮಾಡೋದ್ರಿಂದನೇ ಅವರ ಎಲ್ಲವನ್ನು ಅವರು ಹೇಳ್ತಾ ಇರೋ ವಿಷಯಗಳು ಮೌಲ್ಯಗಳು ಎಲ್ಲವನ್ನು ಈಸಿಯಾಗಿ ಇಂಬೈಬ್ ಮಾಡ್ಕೊಳಕ್ಕೆ ಸಾಧ್ಯ, ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸೊ ತುಂಬ ತುಂಬ ರೇರ್ ರೈಟರ್ ಅಂತ ನನಗೆ ಅದಕ್ಕೆ ಅನ್ಸೋದು. ತುಂಬ ಆಳವಾದ ವಿಷಯಗಳನ್ನು ತುಂಬ ಸಲೀಸಾಗಿ ತಲುಪಿಸಕ್ಕೆ ಸಾಧ್ಯ ಆಯಿತು ಅವರಿಗೆ. ತುಂಬ ಸರಳ ಭಾಷೆ, ಜೊತೆಗೆ ಅವರ ಭಾಷೆ ಒಂದು ಮೋಡಿ ಇದೆ, ನಿಮಗೆ ಗೊತ್ತಲ್ಲ ಅದು. ಆ ಮೋಡಿಯ ಮೂಲಕ, ಆ ಹಾಸ್ಯದ ಮೂಲಕ ಎಷ್ಟು ಈಸಿಯಾಗಿ, ಎಷ್ಟು ಚೆನ್ನಾಗಿ ತಲುಪಿಸ್ಕೊಂಡು ಹೋಗ್ತಾರೆ. ಈಸಿಯಾಗಿ ಎಲ್ಲ ಭಾವನೆಗಳು ಅಲ್ಲಿರೋ ಒಬ್ಬೊಬ್ಬ ಒಂದೊಂದು ಪಾತ್ರ, ಒಂದೊಂದು ಸನ್ನಿವೇಶ, ಅದರ ಅದರ ಆಳ, ವಿಸ್ತಾರ ಎಲ್ಲವನ್ನೂ ಅಷ್ಟು ಸಲೀಸಾಗಿ ತಲುಪಿಸಿದಂಥ ತುಂಬ ಪವರ್ಫುಲ್ ರೈಟರ್ ಅಂತ ನನಗೆ ಅನಿಸುತ್ತೆ. ನಮ್ಮ ಟೈಮ್ಸಲ್ಲಿ ನಾವೆಲ್ಲ ಲಕ್ಕಿ ಅವರ ಬರಹಗಳು ಸಿಕ್ಕಿದ್ದಕ್ಕೆ. ಅವರೇ ಹೇಳಿದ್ದು ಅನ್ಸುತ್ತಲ್ಲ, ಯಾರು ನೀನು, ಅವರೇ ಹೇಳಿದ್ದಂತೆ, ತೇಜಸ್ವಿನಿ ಹೇಳಿದ್ದು ಅನ್ಸುತ್ತೆ, ನೀನು ಏನು ಜಾತಿಯ ಬಗ್ಗೆ, ಜಾತಿವಾದನ ಅಥವಾ ನಿನ್ನ ಹೆಸರಿನ ಹಿಂದೆ ನಿನ್ನ ಜಾತಿಯನ್ನು ಅಂಟಿಸ್ಕೊಂತೀಯ, ಅಥವಾ ನಿನ್ನ ಐಡೆಂಟಿಟಿಯಾಗಿ ನಿನ್ನ ಜಾತಿನ ಹೇಳ್ತೀಯಾ ಅಂತಂದರೆ, ಜಾತಿಯೋ ಧರ್ಮವನ್ನು ಹೇಳ್ತೀಯಾ ಅಂತಂದರೆ ನಿನಗೆ ಒಬ್ಬ ಒಳ್ಳೆ ಟೀಚರ್ ಸಿಕ್ಕಿಲ್ಲ ಅಥವಾ ಒಳ್ಳೆ ಬರಹಗಾರ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದೆ ಅನ್ಸುತ್ತೆ. ನಮಗೆಲ್ಲ ತೇಜಸ್ವಿ ಸಿಕ್ಕಿದ್ರು, ಕುವೆಂಪು ಸಿಕ್ಕಿದ್ರು, ಈ ಬೇಂದ್ರೆ ಸಿಕ್ಕಿದ್ರು, ಕಾರಂತರು ಸಿಕ್ಕಿದ್ರು. ಸೊ ನಾವು ಅದೃಷ್ಟವಂತರು.